ಓಕೆ, ಇದು ಇವತ್ತು ಏನು 2ನೇ ತಾರೀಕು ಅವರುಗುಪ್ಪ ಗ್ರಾಮದಲ್ಲಿ ನಮ್ಮ ಸಮಾಜದ ವಸಂತ್ ನಾಯ್ಕ ಅವರು ಮತ್ತು ಅವರ ತಮ್ಮ ಹಾಗೂ ಅವರ ಪಕ್ಕದ ಮನೆಯವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ, ಅದೇ ಸಂದರ್ಭದಲ್ಲಿ ನಮ್ಮ ಮಹೇಶ್ ನಾಯ್ಕ್ ವಸಂತ್ ನಾಯ್ಕ ಅವರು ಏನಿದ್ದಾರೆ ಅವರು ಸ್ಪಾಟಲ್ಲಿ ಅಂದರೆ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಮೃತರಾಗಿರ್ತಾರೆ. ಸೊ ಇವತ್ತು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕ್ಷೇತ್ರದ ಶಾಸಕರು ಭೀಮಣ್ಣ ಟಿ ನಾಯ್ಕ ಅವರಿಗೆ ಹಾಗೂ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಹಾಗೂ SP ಮತ್ತು DC ಅವರಿಗೆ ಮತ್ತು DSP ಅವರಿಗೆ ನಾವು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ತಹಸೀಲ್ದಾರ್ ಮುಖೇನ. ವಿಷಯ ಏನಂತಂದರೆ 2ನೇ ತಾರೀಕು 2ನೇ ತಿಂಗಳಲ್ಲಿ ಅವರುಗುಪ್ಪ ವಸಂತ್ ನಾಯ್ಕ್, ಮಹೇಶ್ ನಾಯ್ಕ್ ಮತ್ತು ಕುಮಾರ್ ನಾಯ್ಕ್ ಅವರ ಮೇಲೆ ಹಲ್ಲೆ ನಡೆದ ಸಂದರ್ಭದಲ್ಲಿ ವಸಂತ್ ನಾಯ್ಕ್ ಅವರು ಮೃತರಾಗಿದ್ದು, ಕುಮಾರ್ ನಾಯ್ಕ್ ಅವರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಹಾಗೂ ಮಹೇಶ್ ನಾಯ್ಕ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರು ಕೂಡ ಹೆಚ್ಚಿನ ಚಿಕಿತ್ಸೆಯಲ್ಲಿ ಪಡಿತಾ ಇದ್ದಾರೆ. ಅವ್ರದ್ದು ಕೂಡ ಡೌಟ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಂಥ ಘಟನೆ ಒಂದು ನಡೆಯಬಾರದಿತ್ತು, ಆದರೆ ಆಗಿದೆ. ಮೃತ ವಸಂತ್ ನಾಯ್ಕ್ ಮತ್ತು ನಮ್ಮ ಸ್ನೇಹಿತರು ಕೂಡ ಆಗಿದ್ದು 18 ವರ್ಷದಿಂದ ನನಗೆ ಅವರ ಪರಿಚಯ ಇದೆ. ತುಂಬ ಬಡತನದಿಂದ ಬಂದಂಥ ಒಂದು ಕುಟುಂಬ ಅದು. ಸೊ ಇವತ್ತು ಎಲ್ಲರಂತೆ ತಾವು ಕೂಡ ಪ್ರಾಮಾಣಿಕವಾಗಿ ದುಡಿದು ಒಂದು ಸುಖ ಸಂಸಾರ ಜೀವನ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಇವರು ಏನು ಮೃತರ ಸಹೋದರರು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಸಹೋದರ ಮಹೇಶ್ ಜಡ್ಡ ನಾಯ್ಕ್ ತನ್ನ ಮಗಳಾದ ಸುಮಶ್ರೀ ಮಹೇಶ್ ನಾಯ್ಕ್ ಇವಳ ಜೊತೆಗೆ ಠಾಣೆಗೆ ಬಂದು 1/2/2026 ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗೆ ದೂರು ಸಲ್ಲಿಸಿರ್ತಾರೆ ಸಿದ್ದಾಪುರ ಠಾಣೆಯಲ್ಲಿ. ಓಕೆ, ಸುಮಶ್ರೀ ಮಹೇಶ್ ನಾಯ್ಕ್ ಇವಳ ಅಪ್ರಾಪ್ತ ವಯಸ್ಸಿನ ಕಾರಣವನ್ನು ನೀಡಿ FIR ನೋಂದಾಯಿಸಿಕೊಂಡಿರುವುದಿಲ್ಲ ಮತ್ತು ಮಕ್ಕಳ ಆಯೋಗಕ್ಕೆ ಹೋಗಿ ದೂರನ್ನು ಕೊಡಿ ಎಂದು ಸಬೂಬು ನೀಡಿ ಕಳುಹಿಸಿರುತ್ತಾರೆ. ಮತ್ತು ಮಕ್ಕಳ ಆಯೋಗಕ್ಕೆ ಹೋಗಿ ದೂರನ್ನು ಕೊಡಿ ಎಂದು ಸಬೂಬು ನೀಡಿದ ಸಂದರ್ಭದಲ್ಲಿ ಅದೇ ದಿನ ಸಾಯಂಕಾಲ 3ರಿಂದ 4 ಗಂಟೆ ಒಳಗೆ ಶಿರಸಿಯ ಮಕ್ಕಳ ಹಕ್ಕು ಆಯೋಗದ ಕಚೇರಿಗೆ ಹೋಗಿ ದೂರನ್ನು ಸಲ್ಲಿಸಿರುತ್ತಾರೆ. ಹಾಗೂ ಈ ಸಂದರ್ಭದಲ್ಲಿ ಸುಮಶ್ರೀ ಮಹೇಶ್ ನಾಯ್ಕ್ ಒಬ್ಬಳನ್ನೇ ಒಳಗೆ ಕರೆದುಕೊಂಡು ಹೋಗಿ ವಿಚಾರಿಸಿ ಎಲ್ಲಿ ಮಕ್ಕಳ ಹಕ್ಕು ಆಯೋಗದ ಕಚೇರಿಯಲ್ಲಿ ವಿಚಾರಿಸಲಾಗಿ ದಿನಾಂಕ 5/2/2026 ಗುರುವಾರದಂದು ಬರಲು ಹೇಳಿರ್ತಾರೆ ಪುನಃ. ಓಕೆ, ನಂತರ ತಂದೆ ಮತ್ತು ಮಗಳು ವಾಪಸ್ಸು ಅಣ್ಣನಾದ ವಸಂತ್ ಜಡ್ಡ ನಾಯ್ಕ್ ಅವರುಗುಪ್ಪ ಇವರ ಮನೆಗೆ ಬಂದು ಉಳಿದಿರುತ್ತಾರೆ. ಓಕೆ, ನಂತರ ರಾತ್ರಿ ಸುಮಾರು 9ರಿಂದ 10 ಗಂಟೆಯೊಳಗಿನ ಸಂದರ್ಭದಲ್ಲಿ ಸುಚಿತ್ರಾ ಮಹೇಶ್ ನಾಯ್ಕ್ ಮತ್ತು ಅವಳ ತಂದೆ ಲೋಕನಾಥ್ ನಾಯ್ಕ್ ಹಾಗೂ ಸಹಚರರು ಬಂದು ಏಕಾಏಕಿ ಮಹೇಶ್ ಜಡ್ಡ ನಾಯ್ಕ್ ಮೇಲೆ ಹಲ್ಲೆ ಮಾಡಿ ಮಗಳನ್ನು ಎಳೆದಾಡಿ ಕರೆದುಕೊಂಡು ಹೋಗಲು ಪ್ರಯತ್ನ ಪಟ್ಟಿರುತ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಮಗಳು ಹೋಗಲು ಒಪ್ಪುವುದಿಲ್ಲ. ಆ ಸಂದರ್ಭದಲ್ಲಿ ತೀವ್ರವಾದ ಗಲಾಟೆ ಆಗುತ್ತದೆ. ಆ ಸಮಯದಲ್ಲಿ ವಸಂತ್ ಜಡ್ಡ ನಾಯ್ಕ್ ಮತ್ತು ಅವರ ಪಕ್ಕದ ಮನೆಯ ಕುಮಾರ್ ನಾರಾಯಣ್ ನಾಯ್ಕ್ ಇವರು ಜಗಳ ತಪ್ಪಿಸಲು ಮುಂದಾಗುತ್ತಾರೆ. ಈ ಸಮಯದಲ್ಲಿ ಪ್ರಕರಣದ ಆರೋಪಿಗಳು ಡ್ರ್ಯಾಗನ್ ಮತ್ತು ಚಾಕುವಿನಿಂದ 3 ಜನರಿಗೂ ಚುಚ್ಚುತ್ತಾರೆ. ಈ ಸಂದರ್ಭದಲ್ಲಿ ತೀವ್ರವಾದ ಗಾಯಗಳಿಂದ ವಸಂತ್ ಜಡ್ಡ ನಾಯ್ಕ್ ಮತ್ತು ಕುಮಾರ್ ನಾರಾಯಣ್ ನಾಯ್ಕ್ ಇವರನ್ನು ತೀವ್ರವಾದ ಗಾಯಗಳು ಆಗಿ ಸಾವು ಬದುಕಿನ ಮಧ್ಯದ ಹೋರಾಟದಂಥ ಸಂದರ್ಭದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಸಿದ್ದಾಪುರ ತಾಲೂಕು ಆಸ್ಪತ್ರೆಗೆ ಕರೆತರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯ ಕೋರ್ಟ್ ಮುಂಭಾಗದಲ್ಲಿ ಅವರು ತಂದ ವಾಹನದಲ್ಲೇ ವಸಂತ್ ಜಡ್ಡ ನಾಯ್ಕ್ ಕೊನೆಯುಸಿರು ಎಳೆದಿರುತ್ತಾರೆ. ಹಾಗೂ ಕುಮಾರ್ ನಾರಾಯಣ್ ನಾಯ್ಕ್ ಮತ್ತು ಮಹೇಶ್ ಜಡ್ಡ ನಾಯ್ಕ್ ಇವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಾದ NH ಆಸ್ಪತ್ರೆಗೆ ಕುಮಾರ್ ನಾರಾಯಣ್ ನಾಯ್ಕ್ ಇವರನ್ನು ದಾಖಲು ಮಾಡಿರುತ್ತಾರೆ. ಹಾಗೂ ಮಹೇಶ್ ಜಡ್ಡ ನಾಯ್ಕ್ ಇವರನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ದಾಖಲಿಸಿರುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೃತರ ಸಂಬಂಧಿಕರು ನನಗೆ ಸಂಪರ್ಕಿಸಿ ದಯವಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಿಲ್ಲಬೇಕು ಹಾಗೂ ನಮಗೆ ನ್ಯಾಯ ಕೊಡಿಸಬೇಕು ಎಂದು ನಮ್ಮ ಸಂಘಟನೆಗೆ ಮನವಿ ಮಾಡಿರುತ್ತಾರೆ. ಆದ ಕಾರಣ ಈ ಪ್ರಕರಣ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದಾಗ ನನಗೆ ತಿಳಿದು ಬಂದಿದ್ದು ಈ ಪ್ರಕರಣವು ಇಷ್ಟೊಂದು ಗಂಭೀರವಾಗಲು ಮತ್ತು ಕೊಲೆಯಲ್ಲಿ ಅಂತ್ಯವಾಗಲು ಕಾರಣ ಸಿದ್ದಾಪುರ ತಾಲೂಕಿನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಈ ಪ್ರಕರಣದ ಹೊಣೆಗಾರಿಕೆ CPI, PSI ಮತ್ತು ಆ ಸಂದರ್ಭದಲ್ಲಿ ಠಾಣೆಯಲ್ಲಿ ಇದ್ದಂತಹ ಠಾಣಾಧಿಕಾರಿಗಳು ಆಗಿರುತ್ತಾರೆ. ಆದ ಕಾರಣ ಇವರನ್ನು ಈ ಕೂಡಲೇ ಕರ್ತವ್ಯದಿಂದ ತೆಗೆದುಹಾಕಬೇಕು ಮತ್ತು ಇವರ ಮೃತನ ಧರ್ಮಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಮತ್ತು ಆಸ್ಪತ್ರೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನು
ಕೆಲಸದಿಂದ ತೆಗೆದುಹಾಕಬೇಕು ಮತ್ತು ಆದ ಕಾರಣ ಇವರನ್ನು ಈ ಕೂಡಲೇ ಕರ್ತವ್ಯದಿಂದ ತೆಗೆದುಹಾಕಿ ಇನ್ನು 8 ದಿನಗಳ ಒಳಗಾಗಿ ಈ ಮೃತನ ಕುಟುಂಬಕ್ಕೆ 50 ಲಕ್ಷ ಆರ್ಥಿಕ ನೆರವನ್ನು ನೀಡಬೇಕು ಹಾಗೂ ಮೃತನ ಧರ್ಮಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವ ಖರ್ಚು ವೆಚ್ಚವನ್ನು ಕೊಲೆ ಆರೋಪಿಗಳಿಂದಲೇ ವಸೂಲು ಮಾಡಿ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು. ಈ ಪ್ರಕರಣದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಹಾಗೂ ಆರೋಪಿಗಳ ಸಂಪೂರ್ಣ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಮೃತರ ಕುಟುಂಬಕ್ಕೆ ನೀಡಬೇಕು ಮತ್ತು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ರಾಜಕೀಯ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷವಾದ ತನಿಖೆ ಮಾಡಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಕ್ರಮ ಕೈಗೊಳ್ಳಬೇಕು. ಧನ್ಯವಾದಗಳೊಂದಿಗೆ ನಾನು ಈ ಒಂದು ಮನವಿಯನ್ನು ತಹಸೀಲ್ದಾರ್ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವರಿಗೆ ಹಾಗೂ ಗೃಹ ಸಚಿವರಿಗೆ ಹಾಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರಿಗೆ ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೆ SP ಅವರಿಗೂ ಮತ್ತು DSP ಅವರಿಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದು ಮತ್ತು ತಮ್ಮೆಲ್ಲರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನರ ಸಿಗ್ನೇಚರ್ ಕೂಡ ಹಾಕಿಸಿ ನಾವು ಈ ಮನವಿಯನ್ನು ಮಾಡಿರ್ತೇವೆ. ಅತ್ಯಂತ ಶೀಘ್ರದಲ್ಲಿ ಸರ್ ನಾವು ಕ್ರಮ ಕೈಗೊಳ್ಳುತ್ತೇವೆ. ಎಲ್ಲ ಈ ಕಡೆ ಬನ್ನಿ, ಒಂದು ನಿಮಿಷ ನಿಂತ್ಕೊಳ್ಳಿ. ಎಲ್ಲ ಈ ಕಡೆ ಬನ್ನಿ, ಬನ್ನಿ ಏನಾಗಬೇಕು ನಿಮ್ಗೆ ಹೇಳಿ.